ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಏನ್ ಪಾಲಿಸ್ ಆಗಿದ್ರಿ ಅದು? ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ನನ್ನ ಹಿಂದೆ ಅಂಬರೀಶ್ ಅವರು ಇದ್ರು, ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯ್ತು. ಈಗ ನಾನು ಮಂತ್ರಿ ಆದೆ, ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ. ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸಿದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದ. ಬಹುಶಃ ಒಂದು 2-3 ಜನ ಬಿಟ್ರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ. 34 ಜನದಲ್ಲಿ 30 ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದೋ. ಎಲ್ಲಿವರೆಗೆ? 6 ತಿಂಗಳು 1 ವರ್ಷದವರೆಗೂ. ಅದಕ್ಕೆ ಸ್ಕ್ರಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ, ಇಷ್ಟು ಕಿಲೋಮೀಟರ್ ಓಡಬೇಕು ಅಂತಿದೆ. ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರು ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗ್ಬೇಕು, ಫೈನಾನ್ಸ್ ಅಲಾಟ್ ಮಾಡಬೇಕು, ಆಮೇಲೆ DPR ಇಂದ ಬುಕ್ ಮಾಡಬೇಕು, ಬರಬೇಕು. ಏನ್ ದುರಂತನ್ರಿ. ಅದನ್ನು ಒಂದು ಪತ್ರಿಕೆಯಲ್ಲಿ ಹೇಳೋದು, ಮೀಡಿಯಾದ ಮುಂದೆ ಹೇಳೋದು, ನನಗೆ ಕಾರ್ ಕೊಡ್ತಾ ಇಲ್ಲ ಅಂತ. ಎಲ್ಲ MP ಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ, ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನ, ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನ ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ. ಹೊಸ ಕಾರ್ ಬರೋವರೆಗೂ ಉಪಯೋಗಿಸ್ಬೋದಾಯ್ತು. ಸುಮಲತಾ ಅವ್ರು ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ. ಅವರು ಒಬ್ಬ MP ಆಗಿರ್ತಾರೆ ಅಷ್ಟೇ, ಅವ್ರ ಕಾರಲ್ಲ, ಅದು ಸರ್ಕಾರದ ಕಾರು. ಗೊತ್ತಿಲ್ಲ, ಅದು ಅವರೇ ಹೇಳ್ಬೇಕು. ಅದನ್ನು ಟಿವಿನಲ್ಲಿ ಹೇಳ್ತಾರೆ ಅಂತ ಅಂದ್ರೆ ನನಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಮತ್ತು ಅವ್ರು ಮಂತ್ರಿ ಆಗಿರೋದ್ರಿಂದ ಲೋಕಸಭಾ ಸದಸ್ಯರಾದ್ರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡಿದ ಕಾರೇ ಉಪಯೋಗಿಸ್ಬೇಕು. ಅವ್ರು ಮಂತ್ರಿ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿಯ DPR ಅವ್ರಿಗೆ ಕಾರ್ ಪ್ರೊವೈಡ್ ಮಾಡುತ್ತೆ. ಅದು ಸರ್ಕಾರದ ಕಾರ್ಯ ಅಲ್ಲ. ಯಾವುದೇ ರಾಜ್ಯಕ್ಕೆ ಹೋದ್ರು ಕೇಂದ್ರ ಸರ್ಕಾರ, ಈಗ ನಾನು ಯಾವುದೇ ಜಿಲ್ಲೆಗೆ ಹೋದ್ರು ನನಗೊಂದು ಕಾರ್ ಕೊಟ್ಟಿರ್ತಾರೆ ಸರ್ಕಾರ. ಆ ಕಾರನ್ನ ನಾನು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ, ಫ್ಲೈಟಲ್ಲಿ ಹೋಗ್ತೀನಿ. ಅವಾಗ ಅಲ್ಲಿ DC ಆಫೀಸಲ್ಲಿ ಒಂದು ಕಾರ್ ಇರುತ್ತೆ, DP ಕಾರ್ ಅಂತ. ಆ ಕಾರನ್ನ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ DC ಅವರು ಕಳಿಸ್ತಾರೆ. ಆ ರೀತಿ ಪ್ರೊವೈಡ್ ಇರುತ್ತೆ. ಏನದ್ರ ಅರ್ಥ? ಈ ತರ ಮಾತಾಡ್ತಾರೆ. ದಯಮಾಡಿ ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರನ್ನ ನೀವೇ ಕೇಳಬೇಕು ಅಥವಾ ಇಲ್ಲ, ನಾವು ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ.